ಸರ್ ನಮಸ್ತೆ. ನಮಸ್ಕಾರ. ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದಿನಲ್ಲಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅಪಮಾನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿದರು. ಆ ಕಾರಣದ ಬಗ್ಗೆ ಅನೇಕ ರೀತಿಯಿಂದ ಕಾಂಗ್ರೆಸ್ ಪಕ್ಷದಿಂದ ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಹೋರಾಟವನ್ನು ನಡೆದು ಆದರೆ ಇನ್ನೂವರೆಗೂ ಅವರು ಅಪಾಲಜಿ ಸಲ್ಲಿಸಿಲ್ಲ. ರಾಜ್ಯಸಭೆಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ 17/12/2024 ಅಮಿತ್ ಶಾ ಅವರು ಮಾತನಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ದೇವ್ರು ನೆನೆಸಿದ್ರೆ ಅವ್ರು ಸ್ವರ್ಗಕ್ಕೆ ಹೋಗ್ತಿದ್ರು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ. ಇದು ಅವಮಾನ RSSನವರು ಮತ್ತು BJP ಅವರು ಮಾಡಿದ್ದು ಮೊದಲೇ ಅಲ್ಲ, ಕೊನೆಯೂ ಅಲ್ಲ. ಇದನ್ನು ಅವಮಾನ ಮಾಡ್ತಾನೆ ಇರ್ತಾರೆ. ಆದ್ದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ವಿವರಣೆ ಮಾಡೋಕ್ಕೆ ಹೋಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ದು ತಪ್ಪು, ದೊಡ್ಡ ಅಪರಾಧ. ಸುಪ್ರೀಂ ಕೋರ್ಟ್ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವುದೇ ರೀತಿಯಾದಂಥ ಅವಮಾನ ಮಾಡಬಾರ್ದು ಅಂತೇಳಿ. ಇವರು ದೊಡ್ಡ ಕ್ಷಮಿಸಲಾರದ ಅಪರಾಧ ಮಾಡಿದ್ದಾರೆ ಅಮಿತ್ ಶಾ ಅವರು. ಆದ್ದರಿಂದ ನಾನು ಕೂಡಲೇ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಒತ್ತಾಯ ಮಾಡ್ತೇನೆ. ಅಮಿತ್ ಶಾ ಅವರು ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ಆ ಹೋಮ್ ಮಿನಿಸ್ಟ್ರಿ ಅಥವಾ ಗೃಹ ಸಚಿವರಾಗಿ ಮುಂದುವರಿಲಿಕ್ಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಕೂಡಲೇ ಗೃಹ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಸರಿ ಸರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2ನೇ ಬಾರಿಗೆ 3ನೇ ಬಾರಿಗೆ ಪ್ರಮಾಣ ವಚನ ತಗೋಬೇಕಾದ್ರೆ ಸಂವಿಧಾನಕ್ಕೆ ನಮಸ್ಕರಿಸಿ ಅವರು ಪ್ರಮಾಣ ವಚನ ತಗೊಂಡಿದ್ರು. ಅವ್ರದೇ ಕ್ಯಾಬಿನೆಟ್ನ ಒಬ್ಬರು ಸಚಿವರು ಈ ರೀತಿ ಹೇಳೋದ್ರಿಂದ ಅದಕ್ಕೆ ಅವ್ರ ಬಗ್ಗೆ ಇನ್ನೂವರೆಗೆ ಯಾಕೆ ಮಾತನಾಡಲಿಲ್ಲ ಸರ್? ನಿಮಗೆ 9/8/2018 ಈ ಕೇಸರಿ ಪಡೆ ದೆಹಲಿಯ ಜಂತರ್ ಮಂತರಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟಿದ್ದಾರೆ. ಅದಕ್ಕೆ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ FIR ಫೈಲ್ ಆಗಿದೆ. ಅವ್ರನ್ನ ಮೋದಿ ಸರ್ಕಾರ ಇವತ್ತಿಗೂ ಬಂಧಿಸಿಲ್ಲ, ಅವ್ರನ್ನೇ ಬಂಧಿಸಿಲ್ಲ. ಇವ್ರ ಗೃಹ ಸಚಿವರನ್ನ ಎಲ್ಲಿ ಇದು ಮಾಡ್ತಾರೆ. ಮತ್ತು ಎರಡನೇದ್ದು, ಅದೇ ಮೋದಿಯವರು ಸಂವಿಧಾನದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹಲವಾರು ತಿದ್ದುಪಡಿಗಳ ಖಂಡನೆ ಮಾಡುವಾಗ ಒಂದನೇ ತಿದ್ದುಪಡಿನೂ ಖಂಡನೆ ಮಾಡಿದ್ದಾರೆ. ಒಂದನೇ ತಿದ್ದುಪಡಿ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾದಕ್ಕೆ ತಿದ್ದುಪಡಿ ಮಾಡಿದರು? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾತಿ ರಕ್ಷಣೆಗೋಸ್ಕರ ತಿದ್ದುಪಡಿ ಮಾಡಿದ್ದು. ಹಾಗಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರಕ್ಷಣೆಗೋಸ್ಕರ ಮಾಡಿದ ತಿದ್ದುಪಡಿಯನ್ನು ಮೋದಿಯವರು ಅದನ್ನು ಖಂಡಿಸ್ತಾರೆ ಅಂತಂದರೆ ಮೋದಿಯವರು ಮೀಸಲಾತಿಯ ವಿರುದ್ಧ ಇದ್ದಾರಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾತಿ ವಿರುದ್ಧ ಇದ್ದಾರಾ ಅನ್ನುವಂಥದ್ದನ್ನು ಹೇಳಬೇಕು. ಆದ್ದರಿಂದ ಈ ಮೋದಿ ಶಹಾ ಜೋಡಿ ಇದೆಯಲ್ಲ, RSSನ ಕಾಲ್ದಳ ಇವರು. ಮೋಹನ್ ಭಾಗವತ್ ಏನು ಹೇಳ್ತಾರೆ ಅಂತ ಕೇಳ್ಕೊಂತಾರೆ. ಮೋಹನ್ ಭಾಗವತ್ ಏನು ಹೇಳ್ತಾರೆ ಕೇಳ್ತಾರೆ. ಮೋಹನ್ ಭಾಗವತರು ಏನು ಹೇಳ್ತಾರೆ? ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲೆಲ್ಲ, ಶ್ರೀರಾಮ ಮಂದಿರ ಕಟ್ಟಿ ಅದರ ಉದ್ಘಾಟನೆ ಆದ ದಿವಸ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತ ಹೇಳುವಂಥ ಮನಸ್ಸು, ಕೊಳಕು ಮನಸ್ಸು. ಆ ಕೊಳಕು ಮನಸ್ಸಿನ ಈ ಕಾಲ್ದಳ ಇದನ್ನು ಬಾಬಾ ಸಾಹೇಬ್ರ ಗೌರವಿಸ್ತಾರ, ಸಂವಿಧಾನ ಗೌರವಿಸ್ತಾರ ಅನ್ನುವಂಥದ್ದು ಮುಖ್ಯ ಪ್ರಶ್ನೆ. ಅದನ್ನು ಭಾರತೀಯರು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಈ ಮೊನ್ನೆ ಚಳಿಗಾಲ ಅಧಿವೇಶನ ಬೆಳಗಾವಿನಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಕ್ಕಂಥ CT ರವಿ ಅವರ ಪ್ರಕರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ತಕ್ಕಂಥ ಇದೇ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ವಿಷಯ. ಅಶ್ಲೀಲವಾಗಿ ಪದ ಬಳಕೆ ಮಾಡೋದು RSS BJP ಜನಪ್ರತಿನಿಧಿಗಳ ಮತ್ತು ಸಾಮಾಜಿಕ ಜಾಲತಾಣದಲ್ಲಿರುವಂಥವ್ರದ್ದು ಒಂದು ಅಭ್ಯಾಸ. ಅಶ್ಲೀಲ ಭಾಷೆನೇ ಈ ಮನುವಾದಿಗಳ ಬಾಯಿದೆಯಲ್ಲ, ಅಶ್ಲೀಲ ಭಾಷೆಯ ಅದು ದೊಡ್ಡ ಖನಿಜ. ಅದು ಆ ಅಶ್ಲೀಲ ಭಾಷೆ ಸಹಜವಾಗಿ CT ರವಿ ಬಾಯಿಂದ ಬಂದಿದೆ. ಅದಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಅದು ವಿಚಾರಣೆಯಲ್ಲಿದೆ. ಈ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ಅಭಿಪ್ರಾಯ ಕೊಡೋದು ಸಲ್ಲಲ್ಲ. ಬಸವರಾಜ ಹೊರಟ್ಟಿಯವರು ಒಂದು ಸ್ಪೀಕರ್ ಅವರು, ಅವ್ರ ಬಗ್ಗೆ ನಮ್ಮ ಗೌರವ. ಯಾಕಂದರೆ ಈ ಸುಪ್ರೀಮಿನ ಲೆಜಿಸ್ಲೇಚರ್ ಕೌನ್ಸಿಲ್ ಆದ್ದರಿಂದ ಅವ್ರೇನು ತೀರ್ಮಾನ ತಗೊಂತಾರೆ, ಪೊಲೀಸ್ ಸ್ಟೇಷನಿಂದ COD ತನಿಖೆ ಆಗುತ್ತಾ ಇದೆ. ಅದರೇನು ಬರೆಗೆ ಬರ್ತದೆ. ಈಗ ಅದು ಸಂಪೂರ್ಣವಾಗಿ ವಿಚಾರಣೆ ಹಂತದಲ್ಲಿರೋದ್ರಿಂದ ನಮ್ಮ ಅಭಿಪ್ರಾಯನ ಮಾಡಿಸೋದು ಅಷ್ಟೊಂದು ಸೂಕ್ತ ಅಲ್ಲ. ಕೊನೆ ಪ್ರಶ್ನೆ, ಇದೇ ಅಶ್ಲೀಲ ಪದ ಮಾತಾಡತಕ್ಕಂಥ CT ರವಿ ಅವರು ಮೊನ್ನೆ ಕಾರ್ ಅಪಘಾತ ಆಗಿರ್ತಕ್ಕಂಥ ಕಿತ್ತೂರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವ್ರ ಸಹೋದರ MLC ಆಗಿರ್ತಕ್ಕಂಥ ಚಂದ್ರರಾಜ್ ಹಟ್ಟಿ ಅವರಿಗೆ
ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಅದು ಮಾನವೀಯ ಸಂಬಂಧ, ಇದು ಮಾನವೀಯ ಸಂಬಂಧ ಅಂತ ತಾನು ಮಾಡಿದ ಅಪರಾಧನ ಮುಚ್ಕೊಳ್ಳೋಕೆ ಒಂದೇನೋ ನಾಟಕ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್.